ಎಲ್ಲ ಹುಡುಕಿದೆ ಅಜ್ಜಿ, ಎಲ್ಲೂ ಕಾಣ್ತಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ. ಆ ಪೊಲೀಸ್ ಅಪ್ಪ ಹೇಳಿದನ್ಸುಟ್ಟು ತೀರಾ ಭಯ ಆಗ್ತಿದೆ. ಏನಾಗಲ್ಲ, ನಮ್ಮ ಮೊಮ್ಮಗಳು ಎಲ್ಲೂ ಹೋಗಂಗಿಲ್ಲ. ನೀ ಏನ್ ಭಯ ಪಡ್ಬೇಡ. ಅಲ್ಲ, ಆಕೇನಾದ್ರು ನಡ್ಕೊಂತ ನಮ್ಮ ಹೊಲದ ಗುಡಿಸ್ಲಿಗೆ ಏನಾರು ಬಂದಾಳ, ಅಲ್ಲೇನಾರು ಬಂದಿರ್ತಾಳ ನೋಡು, ನಡಿಯುವ. ಸುಮ್ಮನೆ ಯಾಕೆ ನಾವ ಇದನ್ನ ಮಾಡ್ಕೊಳ್ದು. ಮೇ ಬಿ ಆಕಿ ಜಾಸ್ತಿ ಹೊತ್ತು ಅವ್ರ ಅವ್ನ ನೆನಪಾತಂದ್ರೆ ಅವ್ರ ಅವ್ನ ಮನೆಗೆ ಹೋಗದ್ಲಾ, ಇಲ್ಲ ಅಂದ್ರೆ ಅಲ್ಲಾರ ಬರ್ದಿಲ್ಲ. ನಡಿವಾ, ಹೋಗು ನಡಿ ಅಲ್ಲಟ. ಹೌದಲ್ಲ ಅಜ್ಜಿ, ನಂಗಿದು ನೆನಪಾಗಿಲ್ಲ ನೋಡು. ಬಾ ಹೋಗನ್ ಬಾ. ಅಕ್ಕ ಅಕ್ಕ, ನಾನು ಬರ್ತೀನಿ ಅಕ್ಕ, ನಂಗೂ ಕಾವ್ಯ ಬೇಕಾಗಿದೆ ಅಕ್ಕ. ಅಕ್ಕ ಅಕ್ಕ ನೋಡ್ ಗೌರಿ, ನೀ ಹೇಳಕತ್ರ ನೋಡಿಲ್ಲ ಕೂಸು ಇದು ಕೂಡ ಅಳತೈತೆ, ಅಳ್ಕೋಬೇಡ ಏನು. ಬಾಕ ಬಾಕ ಹೋಗೋಣ, ನಡಿ ಅದೊಂದು ನೋಡ್ಕೊಂಡ್ ಬಂದ್ಬಿಡೋಣ. ಅದೇನಾಗಲ್ಲ, ಎಲ್ಲಿ ಹೋಗಿರಂಗಿಲ್ಲಕ್ಕೆ. ಸರಿ ಅಜ್ಜಿ, ಬಾ. ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಮುಂದೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ, ನೋಡುವಂತೆ. ಸಂಬಂಧಗಳು ಬೆಳೆಯುತ್ತೆ, ಗೌರಿ ಹೇಗೆ ಮುಂದೆ ಹೋಗ್ತಾಳೆ ಅನ್ನೋದು ನೋಡ್ತಾ ಇರಿ. ಚೆನ್ನಾಗಿ ಬರುತ್ತೆ, ನೋಡ್ತಾ ಇರಿ. ಹೀಗೆ ಯಪ್ಪ ದೇವ್ರಿ, ಏನಂತ ಪರೀಕ್ಷೆ ಕೊಡಕತ್ತೀವಪ್ಪ. ಮೊದ್ಲ ತಾಯಿನ ಕಳ್ಕೊಂಡೆ, ಈಗ ಮೊಮ್ಮಗಳನ್ನ ಕಳ್ಕೊಳಕತ್ತೀನಿ. ಏ ಇವಳೆ ಬಾಯಿಲಿ. ಹಾ ರೀ, ಕರದ್ರಿ? ಎಲ್ಲೋಲ್ಲಕ್ಕಿ ಹುಡುಗಿ ಎಲ್ಲೋತ್? ಆಕೆ ಜಾಕ ಮಾಡಕತ್ತಾಳ್ರಿ. ಈಗ ಮ್ಯಾಗಿ ಮಾಡ್ಕೊಡಂದ್ಲ, ಮ್ಯಾಗಿ ಮಾಡ್ಕೊಡಕತ್ತಿದ್ದೆ. ಜಾಕ ಮಾಡನ್ನಿ ಅಂತಂದ ಜಾಕ ಮಾಡಿದೆ. ನೀವು ಬರೋದ್ರೊಳಗೆ ರೆಡಿ ಮಾಡ್ರಿ ಅಂದಲ್ಲ. ಬೇಡ ಬಿಡ, ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ ಆಕಿನ, ಇಲ್ಲೇ ಇರ್ಲಿ. ಅಲ್ಲಿ ಗೌಡ್ರ ಮನೆಗೆ ಹೋಗಿದ್ದೆ ನಾನು. ಅವ್ರು ಏನಂದ್ರಂದ್ರ, ಅವ್ರೇನೋ ಹೋಗಿ ಕೇಳಿದ್ರಂತ ಫೋನ್ ಹಚ್ಚಿ ಪೊಲೀಸ್ ಅವಂಗ. ಅವ್ರು ಏನಂದ್ರಂತ, ಇಲ್ಲ ರೀ ಯಾರು ಬಂದಿಲ್ಲ ಕೇಳ್ಕೊಂಡು ಹುಡುಗಿದು, ಹಂಗೇನಾದ್ರು ಬಂದ್ರೆ ಹೇಳ್ತೀವಿ ಅಂದ್. ಹಂಗೇನಾದ್ರು ಬಂದ್ರೆ ಹೇಳ್ತೀವಿ, ನೀವು ಹುಡುಗಿನ ನಿಮ್ಮ ಹತ್ರ ಇಟ್ಕೊರಿ, ಇಲ್ಲ ಅಂದ್ರೆ ನಿಮ್ಗೆ ಇಟ್ಕೊಳಕ್ ಆಗ್ಲಿಕ್ಕಂದ್ರೆ ಎಲ್ಲಾರ ಅನಾಥಾಶ್ರಮ ಶ್ರೇಯಸ್ರಿ ಅಂತ ಅಂದಾರ. ಅದಕ್ಕೆ ನಾ ಏನ್ ಮಾಡೋಣ ಅಂತ. ಅಲ್ಲ ರೀ, ಅದೇಂಗ್ರಿ ಅನಾಥಾಶ್ರಮ ಸೇರಿಸೋದು? ಬೇಡ, ಇರ್ಲಿ. ಒಟ್ಟು ನೀವು ಕೊಟ್ರಲ್ಲ ಈ ಕಂಪ್ಲೇಂಟ್, ಇರ್ಲಿ ಬಿಡ್ರಿ ಇಲ್ಲೇ. ಎಷ್ಟು ದಿನ ಬೇಕಾದ್ರೆ ಆಕಿ ಇರ್ಲಿ, ಆಕಿನ ಋಣ ಇರೋ ಮಟ್ಟ ಇಲ್ಲೇ ಇರ್ಲಿ. ಅತ್ತಿ ಅತ್ತಿ, ನಂಗೆ ಟಾವೆಲ್ ಬೇಕು. ಅಯ್ಯ ಹುಡುಗಿ ಚಕ್ಕ ಮಾಡಾಗ್ತೈತೆ, ಹೋಗು ಟ್ರಾವೆಲ್ ಕೊಡು. ಸರಿ ರೀ. ಈ ಸಮಸ್ಯೆನ ಹೆಂಗ್ ಬಗೆಹರಿಸ್ಕೊಳ್ಬೇಕಂತನೂ ಗೊತ್ತಾಗಲ್ದು. ಏನೋ ಆಕಿನ ಋಣ ಇಲ್ಲ ಐತನ, ಇಲ್ಲೇ ಇರ್ಲಿ. ಆದ್ರೆ ಈಕಿನ ನೋಡಿದ್ರೆ ನನ್ನ ತಂಗಿನ ನೋಡಿದಂಗೆ ಆಗುತ್ತೆ. ಒಮ್ಮೆ ಅದ ಭಯ ಆಗುತ್ತೆ ನನಗೆ. ಎಲ್ಲಿ ನಾನು ಈಕಿನ ಭಾಳ ಹಚ್ಕೊಂಡು, ನನ್ನ ತಂಗಿ ಹೆಂಗೆ ನಾನು ಬಿಟ್ಟು ಹಂಗೆ ಬಿಟ್ಟು ಹೋಗ್ಕೊಳ್ಳೋಣ ಅಂತ. ನನ್ನ ತಂಗಿ ಅಂದ್ರೆ ನಂಗೆ ಜೀವ. ಹಂಗೆ ಟೈಮು. ಯಾಕ್ರಿ, ಏನತ್ತೆ ಹಿಂಗ್ ಸಪ್ಕೊಂತೀರಿ? ಅಲ್ಲ, ನಿಂಗೆ ಆ ಹುಡುಗಿ ನೋಡಿದ್ರೆ ನಮ್ಮ ತಂಗಿ ನೋಡಿದಂಗೆ ಅನ್ಸಲ್ಲ. ಆಕಿನ ಕಣ್ಣು ಮೂಗು ಬಾಯಿ ಎಲ್ಲ ಹಂಗೈತಿ. ಆಕಿ ಹೆಂಗೋ ಮೋಸ ಮಾಡಿ ಹೋಗ್ಬಿಟ್ಲು ನನಗೆ. ಹೋಗ್ಲಿ ಬಿಡ್ರಿ, ಈಗ ಅದ್ನ್ಯಾಕೆ ಕರಾಳ ನೆನಪು ಮಾಡ್ಕೊಂತೀರಿ? ಆಕೆ ಬಗ್ಗೆ ಹೊಟ್ಟೆ ತೆಗಿಯಾಕೆ ಹೋಗ್ಬೇಡ್ರಿ ನೀವು. ನಂಗೂ ಬೇಜಾರಾಗತ್ತೆ, ಯಾಕಂದ್ರೆ ಮಗಳ ತರ ಬೆಳೆಸಿದ್ದೆ ನಾನು ಆಕಿನ. ಒಂದು ಮಾತು ಹೇಳಿಲ್ಲ, ನಮ್ಮ ಮರ್ಯಾದೆನೂ ತಗದ್ಲು. ಈಗ ನೋಡು, ಕೋಟೆಗ ಆಸ್ತಿ ಬೇಕಂತ ಹಾಕ್ಯಾಳ. ನಮ್ಮ ಮುಂದೆ ಬಂದ್ ಕೈ ನಾ ಕೊಡ್ತಿದ್ದಿಲ್ಲ. ಮಗಳಕಿನ ಹೆಚ್ಚು ಬೆಳೆಸಿದ್ದೆ ನಾ ಆಕೆ. ಏನೋ ಬೇರೆದಾರ ಮಾತು ಕೇಳಿ ಬಂದಿಟ್ಟು ಬೈದಿದ್ದೆ, ಅದು ನಿಜ, ನಾ ಒಪ್ಕೊಂತೀನಿ. ಆದ್ರೆ ಈ ತರ ನನ್ನ ಬಿಟ್ಟು ಹೋಗ್ಕಳಂತ ನಾ ಯಾವತ್ತೂ ಅನ್ಕೊಂಡಿದ್ದಿಲ್ಲ ರೀ. ಹೋಗ್ಲಿ ಬಿಡಿ, ಅದಕ್ಕೆ ನಂಗೆ ಭಯ ಆಗುದು. ಮತ್ತು ನೀ ಭಾಳ ಹಚ್ಕೊಂಡು, ಮೊದ್ಲು ಹಾರ್ಟ್ ಪ್ರಾಬ್ಲಮ್ ಐತಿ ನಿನಗೆ. ಆಕೆ ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿದ್ದು ಇನ್ನೂವರೆಗೂ ಕಡಿಮೆ ಆಗಿಲ್ಲ ನಿನಗೆ. ಅದಕ್ಕೆ ಹ್ಞೂನ್ರಿ, ಈ ಹುಡುಗಿನ ಭಾಳ ಹಚ್ಕೊಳಕ್ ಹೋಗ್ಬೇಡ ನೀನು. ಏನ ಯಾವಾಗ ಯಾರು ಬಂದು ಕರ್ಕೊಂಡು ಹೋಗ್ರ ನಮ್ಗೆ ಗೊತ್ತಿರಲ್ಲ, ಸುಮ್ಮನೆ. ಆದ್ರೂ ಹ್ಞೂನ್ರಿ, ಸರಿ. ಅತ್ತಿ ಅತ್ತಿ, ಐ ಅತ್ತಿ, ಯಾಕೆ ಅಲಾಕತ್ತಿ ನೀನು? ಯಾಕ ನಿಂಗೂ ಹೊಟ್ಟಿಸ್ತೈತನ? ನಿಂಗೂ ಊಟ ಬೇಕನ? ನೋಡು, ನೀ ಅಳಬೇಡ. ನೋಡ್ರಿ, ಹುಡುಗಿ ಬಂದ 6 ದಿನ ಆಗಕ್ಕಂತ ಎಟ್ಟು ಹಚ್ಕೊಂಡ್ ಬಿಟ್ಟೈತಿ. ಬಂಗಾರದಂತದೈತಿವ. ಈಕೆ ಒಮ್ಮೆ ಮಾಡೋದು ನೋಡಿದ್ರೆ ಅಕ್ಕಿನ ಕಾಣಿಸ್ತೈತಿ. ಮದುವೆಯಾಗಿ ಬಂದಾಗ ವಸ್ತ್ರಾಗ ಆಕೆ ಹಿಂಗ ಮಾಡ್ತಿದ್ಲ ನನಗೆ. ಅತ್ತಿ ಅತ್ತಿ ಅಂತ ಹಿಂಗ ಸುತ್ತಿದ್ಲಲ್ರಿ ಆಕಿ ಯಾವಾಗ್ಲೂ. ನಂಗರ ಹೋಗ್ಲಿ ಬಿಡು, ಈಗ ನೀನ ತೆಗಿಬೇಡಂತಿ, ಮತ್ತೆ ನೀನ ತೆಗಿತೇನೆ. ಈಗ ಆಕಿ ಸತ್ತ ಅಂತ ಕೈ ತೊಳೆದಿನಿ ನಾನು. ಆಕಿದ ಎತ್ತ ಬೇಡ ನೀ ಒಟ್ಟ. ಇನ್ನ ಯಾಕತ್ತಿ ಮಾಮ ಚಿಟ್ ಮಾಡ್ಕೊಂಡೋದ? ಏನಿಲ್ಲ ಬಿಡವಾ, ನಮ್ಮ ಮನ್ಯಾಗ ಒಬ್ರಿದ್ರ, ಅವ್ರು ಸತ್ತೋದ್ರ. ಅದಕ್ಕೆ ಅಷ್ಟು ನಿಮ್ಮ ಮಾವಾಗ ಭಾಳ ಬೇಜಾರಾಗಿಬಿಟ್ಟೈತೆ ಅದಕ್ಕೆ. ಹೌದನ? ನಮ್ಮ ಮಮ್ಮಿನೂ ಸತ್ಲು, ನಂಗೂ ನೋಡಕ ಆಗಿಲ್ಲ ನಮ್ಮ ಮಮ್ಮಿನ. ಈಗ ಹೋಗ್ಲಿ ಬಿಡು, ಬಾ ಊಟ ಮಾಡುವ. ಸರಿ ಅತ್ತೆ. ಮಾಮ್, ಆಕಿದ ವಿಚಾರಿಸಿ ನಂದು ಏನಾರು ಮಾಡ್ಕೊಡ್ತೀಯೋ ಹೇಳ. ಅಯ್ಯೋ ಮಗನ, ನಿನ್ಗೂ ಐತಿ ಬಾರಪ್ಪ. ಮಾಮ್, ನಂಗೆ ಕಾಲೇಜಿಗೆ ಲೇಟ್ ಆಗುತ್ತೆ, ನಾ ಹೋಗ್ಲಿ? ನಾಷ್ಟ ಮಾಡ್ಕೊಂಡು ಹೋಗು. ಮಾಮ ನಾಷ್ಟ ಮಾಡ್ಕೊಂಡು ಹೋಗು. ಮಾಮ ನಾಗ್ತಾಳಲ್ಲ ಬೇಕಿ. ನೀ ಗದರಿಸ್ಬೇಡ, ಅನ್ಸ್ತೈತದ ಹುಡುಗಿ. ಅಯ್ಯ ಮಮ್ಮಿ ಕೊಡು ಮಮ್ಮಿ, ಟೈಮ್ ಆಗತ್ತೆ. ಸರಿ ಹಾಗಾದ್ರೆ. ಸಾವಕಾಶ ಹೋಗುವ, ರೋಡ್ ದಾಟ್ಬೇಕಾದ್ರೆ. ಅಜ್ಜಿ. ಇಲ್ಲಿ ಗೌರಿ ಅನ್ನೋರು ಯಾರು? ನಾನೇ ಸರ್, ನಾನೇ. ಏನಾಯ್ತು ಸರ್, ಏನಾಯ್ತು? ಸ್ವಲ್ಪ ನೀವು ಸ್ಟೇಷನ್ ಬರೋಕ್ಕಾಗುತ್ತಾ? ಯಾಕೆ ಸರ್, ಏನಾಯ್ತು? ಏನಿಲ್ಲ, ಒಂದು ಹುಡುಗಿ ಮಿಸ್ಸಿಂಗ್ದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಹುಡುಗಿದ ಇನ್ಫಾರ್ಮೇಶನ್ ಬಂದಿದೆ. ಅವ್ರು ಹೌದು ಅಲ್ಲೋ ಅಂತ ಒಂದು ಚೆಕ್ ಮಾಡಬೇಕಾಗಿತ್ತು. ಸರಿ ಸರ್, ನಡ್ರಿ ಬರ್ತೀನಿ. ಅಕ್ಕ ಸಿಕ್ತು ಅಂತ ಏನವ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಏನವ ಇದನ್ನೆಲ್ಲ ನೋಡಿ ರಂಜಿಕೆ ಬಂದಂಗಾಗತ್ತೆ. ನೋಡಿ, ಅಲ್ಲಿ ಹೋಗಿ ಅಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಗೌರಿ ಅವರೇ, ನೋಡಿ ಈ ಫೋಟೋನಲ್ಲಿರೋ ಇನ್ಫಾರ್ಮೇಶನ್ ಇದೆಯಲ್ಲ ನಿಮ್ದು ಹುಡುಗಿನ? ಇಲ್ಲ, ಇದು ನಮ್ಮ ತಂಗಿದಲ್ಲ. ನಮ್ಮ ತಂಗಿ ಹಿಂಗಿಲ್ಲ, ನಮ್ಮ ತಂಗಿ ಬೇರೆ ತಂದ್ರೆ ಇದ್ದಾವೆ. ಅವಳದು ಫೋಟೋ ಒಂದು ಇಲ್ಲ ನಮ್ಮ ಕಡೆ, ಹಿಂಗಿಲ್ಲ ಅವಳು.
ಸರಿಯಾಗಿದ್ರೆ ನಿಮ್ಮ ತಂಗಿ ಹಿಂಗಿಲ್ಲ ಅಂದ್ರೆ ನೀವು ಹೊಡ್ಬೋದು, ಮತ್ತೇನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನಿಮ್ಗೆ ಹೇಳ್ಕೊಡ್ತೀವಿ. ಏನ್ ಸರ್ ಇದು ಪದೇ ಪದೇ ಮಿಸ್ಸಿಂಗ್ ಕೇಸ್ಗಳು ಜಾಸ್ತಿ ಆಗ್ತಿದೆಲ್ಲ, ಹೆಂಗ್ ಕಂಟ್ರೋಲ್ ಮಾಡೋದು? ಮಾಡೋಣ. ಏನಕ್ಕ ಇದು ಎಲ್ಲ ತದಲ್ಲಿ ಹುಡುಕಿ ಬಂದು ಎಲ್ಲಿ ಸಿಗ್ತಿಲ್ಲ. ಹ್ಞೂ ಅಂಜಲಿ, ನಂಗೂ ಅದ ಚಿಂತೆ ಆತೈತಿ. ಏನಾಗಲ್ಲ ನಡ್ರಿ, ಒಮ್ಮೆ ಹೋಗುನು ನೋಡೋಣ ಏನಾಗತ್ತಾ ನೋಡ್ಕೊಳ್ಳು. ಹ್ಞೂ ಅಜ್ಜಿ. ಗೌರಿ ಗೌರಿ ಹೇಳಕ್ಕ, ಏನತ್ತ? ಏನ್ವಾ ಏನ ನಿನ್ ತಂಗಿ ಕಳ್ಕೊಂಡ ಅಂತ ಏನೋ ಓಡಿಗೆ ಅನ್ನಾಗತ್ತಾರ. ಓಡಿಗ್ಯಾರ? ಯಾರಕ್ಕ ಹೇಳಿದ್ದ? ಇಲ್ಲಕ್ಕ, ನಮ್ಮ ತಂಗಿ ಜಾತ್ರೆ ಕಳ್ಕೊಂಡಾಳ, ಆಕೆ ಓಡಿ ಹೋಗಿಲ್ಲಕ್ಕ. ಏನವ ಊರ್ ಜನ ಎಲ್ಲ ಮಾತಾಡಕತ್ತೈತಿ. ಆದ್ರೂ ನನ್ಗೇನು ಅನಿಸ್ತಂದ್ರೆ ಇಷ್ಟು ಸಣ್ಣ ಕೂಸ ಹೆಂಗೆ ಓಡೋಗುತ್ತ? ಆಕೇನ ವಯಸ್ಸು 18 ಮೇಲಿಲ್ಲ ಏನಿಲ್ಲ. ಹ್ಞೂ ಅಕ್ಕ, ಯಾರೋ ನಿಮಗೆ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಾರ ನೋಡಿ. ಯಾರು ಯಾಕೆ ಕೊಡ್ಬೇಕಾ? ನಿಮ್ಮ ಅವ್ವನ ಅಂದ್ಲ ನಿನ್ನೆ ಓಡೋಗ್ಯಾಳೋ ಏನು ಕಳ್ಕೊಂಡಾಳೋ ಅಂತೇಳಿ. ಹೌದಾ? ಇಲ್ಲಕ್ಕ ಹಂಗೇನಿಲ್ಲ, ಜಾತ್ರೆಗ ಕಳ್ಕೊಂಡಾಳ. ಆದ್ರೂ ಹಿಂಗ ಬಾಡ್ದಾಗಿತ್ತು ಬಿಡು ನಿಮಗೆ. ಏನಕ್ಕ ಟೈಮ್ ಸರಿ ಇಲ್ಲ ನೋಡು ನಮ್ದು. ಸರಿ ಅಕ್ಕ, ನಾ ಏನು ಬರ್ತೀವಿ. ಹಡಿಬಿಟ್ಟು ನನ್ನ ಸಸಿ ಹಂಗಂದಾಳ, ಸಿಗ್ ಬರ್ಲಿಕ್ಕೆ ಮನೆಗೆ ಕೈಕಾಲು ಮುರಿದು ಮೇಲೆ ಮೂಲೆ ಕುಂದಿರ್ಸ್ತೀನಿ. ಇಲ್ಲೇ ಅಕ್ಕ ನಾನು ಹೈಡ್ ಅಂಡ್ ಸಿಕ್ ಆಡ್ತಿದ್ವಿ. ಹ್ಞೂ ಆಡ್ಬೇಡ, ನಡಿ ಒಳ ನಡಿ. ಅಲ್ಲವಾ ಎಲ್ಲಿ ಹೋಗಿದ್ರಿ? ಎಷ್ಟೊತ್ತ ಹುಡುಕಾಗತ್ತೆ, ಯಾರು ಕಾಣೋರು ಮನೆಗೆ. ಎಲ್ಲಿ ಹೋಗಿದ್ದೀಗ ಗೌರಿ? ಅಪ್ಪ ಅದು ಅದು ನಾವು ತಂಗಿ ನೋಡ್ಕೊಂಡು ಹೋಗಿದ್ವಿ. ಅಷ್ಟ್ರಾಗ ಅಲ್ಲೇ ಪೊಲೀಸಪ್ಪ ಬಂದು ಏನಂದ, ಬರ್ರಿ ನೀವು ನಿಮ್ಮ ಒಂದು ಚೆಕಿಂಗ್ ಮಾಡೋದೈತೆ ಅಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ದಾಗ ನೋಡಿದ್ವಿ. ಅಲ್ಲೇನು ಆಕಿಂದು ಏನೋ ಇನ್ಫಾರ್ಮೇಶನ್ ಇದ್ದಿಲ್ಲ, ಹಂಗಾಗಿ ವಾಪಸ್ ಬಂದಿ ನೋಡು. ಅಲ್ವಾ ನೀವೆಲ್ಲ ಹೋಗ್ಬೇಕನ್ನೋ ಒಂದು ಮಾತು ಹೇಳೋಗ್ರಿವಾ, ಹಂಗೆ ಹೋಗ್ಬೇಡ್ರಿ, ನನ್ಗೆ ಗಾಬರಿ ಆಗುತ್ತೆ. ಏನಾಯ್ತು ಏನು ಅಂತ ಅವ ನಿನಗಾರ ಗೊತ್ತಾಗಬೇಕಿಲ್ವೇ? ಮಗ ಹುಡುಗರು ಭಾಳ ಇದನ್ನ ಮಾಡಾಕತ್ತಲ್ಲ, ಅದಕ್ಕೆ ಆಚ ಕಡೆ ಹೊಣೆಗಾರ ಇಲ್ಲ ಹೊಲ್ದಾಗಾರ ಹೋಗ್ಯಾರನ ಅಂತ ಹೋಗಿದ್ವಿ. ಹಂಗೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ ಬಿ, ಏನಾರ ಇದ್ರೆ ಹೇಳಿ ಹೋಗ್ರಿ. ಮೊದಲೇ ಒಂದು ಕಳ್ಕೊಂಡು ಗಾಬರಿ ಆಗಿಬಿಟ್ಟಿದ್ದು ನನಗೆ. ಸರಿ, ನಾ ಹೊಲದ ಕಡೆ ಎಲ್ಲ ನೋಡೀನಿ, ಅಲ್ಲೆಲ್ಲೂ ಬಂದಿಲ್ಲಕ್ಕಿ. ಆಚ ಕಡೆ ಮನೆ ಮುಂದೆ ಒಂದು ನೋಡ್ತೀನಿ, ನಾ ಎಲ್ಲ ನೋಡ್ತೀನಿ, ನೀವು ಇಲ್ಲೇ ಮನೆಗಿರ್ರಿ. ಹಾಂ ಅಪ್ಪ ಅಪ್ಪ ಯಾವ ಬರ್ತಾಳಪ್ಪ ಕಾವ್ಯ? ಬರ್ತಾಳ ಆರಾಮ ಕೊಡ. ಅಲ್ಲ ಗೌರಿ, ನಿಂದು ಎಕ್ಸಾಮ್ ಐತಿಲ್ಲ? ಆಕಿದು ಎಕ್ಸಾಮ್ ಐತಿಲ್ಲ? ಹೌದಪ್ಪ, ಎಕ್ಸಾಮ್ ಐತಿ. ಆದ್ರೆ ಹುಡುಗರಿಗೆ ಎಲ್ಲಿ ಹೋಗ್ಬೇಕದೆಲ್ಲ ಇದೊಂದು ಆಗೈತಲ್ಲ. ಗೌರಿ ಎದ್ದೇಳವ, ಎದ್ದು ಆ ಹುಡುಗಿ ಮಕ್ಕ ತೊಳೆದು ಓದಾ ಕುಂದ್ರ ಹೋಗ್ರಿ ಸುಮ್ಮನೆ. ಬರ್ತಾಳಕ್ಕೆ ಎಲ್ಲೂ ಹೋಗಂಗಿಲ್ಲ. ಸರಿ ಅಜ್ಜಿ. ಆಶಾ ಇನ್ನೂ ಬಂದಿಲ್ಲ ನನ್ನ ಫ್ಯಾಕ್ಟ್ರಿಯಿಂದ? ಇನ್ನೂ ಬಂದಿಲ್ಲ ನೋಡಪ್ಪ. ಸರಿ ಅವ್ವ, ನಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ಅಪ್ಪ ಆಚ ಕಡೆ ಮನೆ ಮುಂದೆ ಒಂದಿಟ್ಟು ಹಾದು ಹೋಗಿ ನೋಡು. ಸರಿ ನಾ ಎಲ್ಲ ನೋಡ್ತೀನಿ. ಅಂಜಲಿ ಎದ್ದೇಳವ, ಎದ್ದೇಳು, ಅಭ್ಯಾಸ ಮಾಡ್ಯಾಳ. ನಾಳಿಂದು ಇನ್ನೊಂದು 2 ಎಕ್ಸಾಮ್ ಅದಾವ, ಅವನೊಂದು ಮುಗಿಸ್ಬಿಡೋಣ ಅಂತ. ಸರಿ ಅಕ್ಕ. ಅದು ಪಾಪ ಅದ್ರದ್ದು ಎಲ್ಲೈತೋ, ಊಟ ಉಂಡೈತೋ ಇಲ್ಲೋ, ಒಂಥರ ಜೀವ ಜಲ್ ಅನ್ನಾಗತೈತಿ. ಏನು ಮಾಡಾಕತೈತೇನೋ ಹುಡುಗಿ ಅನಿಸ್ತೈತೆ ಒಮ್ಮೆ. ಎಲ್ಲಿ ಏನು ಮಾಡ್ತೈತೋ ಏನೋ. ಅದ ಅಜ್ಜಿ, ನಂಗೂ ಅದ ಚಿಂತೆ ಹತ್ತೈತಿ, ಏನು ಮಾಡಾಕತ್ತಾಳೋ ಏನೋ. ಅಕ್ಕ ಆಕೆ ಏನಾದರೂ ನನ್ನ ಫ್ರೆಂಡ್ ಮನೆ ಐತಲ್ಲ, ಅಲ್ಲಿ ಆಟ ಆಡಕ್ಕೆ ಹೋಗ್ತಿದ್ದಲ್ಲ, ಅಲ್ಲೇನಾದ್ರೂ ಹೋಗಿರ್ತಾಳನ? ಯಾಕಂದ್ರೆ ಆಕಿನ ಬೆಸ್ಟ್ ಫ್ರೆಂಡು, ನಾನು ಆಕಿ ಕೂಡಿ ತುಂಬಾನೇ ಆಟ ಆಡ್ತಿದ್ವಿ. ಅಲ್ಲೇ ಹೋಗಿರ್ತಾಳ ಅನ್ಸುತ್ತಕ್ಕ. ಅಲ್ಲೇನು ಹೋಗಿರಕ್ಕಿಲ್ಲ, ಯಾಕಂದ್ರೆ ಅಲ್ಲಿ ಹೋಗಿದ್ರೆ ಅವ್ರು ಹೇಳ್ತಿದ್ರಲ್ಲ 5 ದಿನ ಆತಮ್ಮ. ಅಕ್ಕ ಇಲ್ಲಾಂದ್ರೆ ನಮ್ಮ ಸ್ಕೂಲ್ ಹತ್ರ ಸ್ಲೈಡ್ಸ್ ಅದಾವಲ್ಲ, ಅಲ್ಲೇನಾರು ಹೋಗಿರ್ಬೇಕಕ್ಕ. ಅಕ್ಕ ಪ್ಲೀಸ್ ಅಲ್ಲಿ ಹೋಗಿ ಬರೋಣ ಬಾ ಅಕ್ಕ ಪ್ಲೀಸ್. ಅಂಜಲಿ ಅಲ್ಲೇನು ಹೋಗಿರಕ್ಕಿಲ್ಲವಾ? ಆಕಿ ಹೋಗಿದ್ರೆ ಸ್ಕೂಲ್ ಅವರು ನಮಗೆ ಫೋನ್ ಮಾಡಿ ಹೇಳ್ತಿದ್ರು. ಎಲ್ಲಿ ಹೋಗಿರಕ್ಕಿಲ್ಲ, ಎಲ್ಲಿ ಹೋಗ್ಯಾಳ ನೋಡಂತು. ಸರಿ ಅಜ್ಜಿ. ಏನಾರು ತಿಂತಿ? ಏನು ಬೇಡ. ಹೋಮ್ವರ್ಕ್ ಮಾಡ್ತೇನೆ.